ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ಬಂದಿದ್ದೀವಿ. ಇದು ಒಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಏನಕ್ಕೆ ಅಂತ ಹೇಳ್ತೀವಿ, ಇದು ನನ್ನ ಫೇವ್ರೇಟ್. ನಮ್ಮ ಮನೆಗೆ ಇಲ್ಲಿಂದನೇ ತೊಗೊಳೋದು ಬ್ರೇಕ್ಫಾಸ್ಟು, ಅದಕ್ಕೋಸ್ಕರ. ಸೊ ಮುಂಚೆ ಇವ್ರು ಬಂದುಬಿಟ್ಟು ರಘುವನಹಳ್ಳಿ, ಯಾವುದು KSIT ಕಾಲೇಜ್ ರೋಡ್ ಇದೆಯಲ್ಲ, ಅಲ್ಲಿದ್ದರು ಡೌನಲ್ಲಿ 8 ವರ್ಷದಿಂದ ಅಲ್ಲಿದ್ದು. ಸೊ ಇವಾಗ ಅಲ್ಲಿಂದ ಈ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಸೊ ತಾಜಾ ಇಡ್ಲಿ ಅಂತ ಜಾಗದ ನೇಮು. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಡ್ತೀವಿ, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ಸೊ ಇದು ಬಂದು ಎಲ್ಲಿ ಬರುತ್ತೆ ಎಕ್ಸಾಕ್ಟಾಗಿ ಅಂದರೆ ಉತ್ತರಳ್ಳಿ ಮೇನ್ ರೋಡ್ ಚಂದ್ರಸಂದ್ರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಬ್ರಾಹ್ಮಿನ್ಸ್ ಕಾಫಿ ಕಟ್ಟೆ ಅಂತ ಬರುತ್ತೆ. ಸೊ ಆ ರೋಡು ಅದು ಹಳೆ ಹೋಟ್ಲು, 6 ವರ್ಷದಿಂದ ಅದು ವೀಡಿಯೋ ಮಾಡಿದ್ವಿ ನಾವು. ಸೊ ಆ ರೋಡು ಪಕ್ಕದಲ್ಲಿ ಒಂದು ಡೌನ್ ರೋಡ್ ಹೋಗುತ್ತಲ್ಲ, ಆ ರೋಡು ಇದು ಪಡುಕ ಮಂದಿರನೋ ಏನೋ ಬರುತ್ತೆ. ಏರಿಯಾ ಹೆಸರು ಪಡುಕ ಮಂದಿರ ರೋಡು ಅಂತಲೇ. ಡೌನ್ ಬಂದರೆ ಲೆಫ್ಟ್ ಸೈಡ್ಗೆ ಸಿಗುತ್ತೆ. ಲೊಕೇಶನ್ ಫಾಲೋ ಮಾಡಿ ಆರಾಮಾಗಿ ಬರ್ಬೋದು. ಸೊ ಹಿಂಗೆ ಸ್ಟ್ರೈಟ್ ಹೋದರೆ ಅಲ್ಲಿ ಬ್ರಿಗೇಡ್ 7 ಗಾರ್ಡನ್ಸ್ ಅಂತ ಅಪಾರ್ಟ್ಮೆಂಟ್ ಇದೆ. ಸೊ ಒಂದು ದೊಡ್ಡ ಅಪಾರ್ಟ್ಮೆಂಟು. ಸೊ ಇದು ಲ್ಯಾಂಡ್ ಮಾರ್ಕು. ಸೊ ಈ ಜಾಗದಲ್ಲಿ ಇಲ್ಲೆಲ್ಲ ಇದು ಸ್ಟ್ರೀಟ್ ಫುಡ್ಸ್ ಎಲ್ಲ ಹಾಕ್ತಾರೆ. ಸೊ ಇವರು ಕೂಡ ಈ ಕಡೆ ಅಂಗಡಿಗೆ ಶಿಫ್ಟ್ ಆಗಿದ್ದಾರೆ. ಅಲ್ಲಿ ಗಾಡಿನಲ್ಲಿ ಇದ್ದರು, ಈಗ ಅಂಗಡಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಪ್ರತಿ ಭಾನುವಾರ ನಾವು ಬ್ರೇಕ್ಫಾಸ್ಟ್ ಅವ್ರ ಹತ್ರನೇ ತರಿಸ್ತಾ ಇದ್ವಿ. ಬಲ್ಕ್ ಆರ್ಡ್ರ್ ಇತ್ತು, ಯಾವುದನ್ನ ನಮ್ಮದು ಚಿಕ್ಕ ಫಂಕ್ಷನ್ ಇತ್ತು ಮನೇಲಿ ಎಂದಾಗೂ ಅಷ್ಟೇ ಅವ್ರ ಹತ್ರನೇ ತರಿಸ್ತಾ ಇದ್ದಿದ್ದು. ಅದಕ್ಕೋಸ್ಕರ ತುಂಬ ದಿವಸ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ವಿ. ಇವಾಗ ಟೈಮ್ ಸಿಕ್ತು, ಬಂದು ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಪಲಾವ್ಗಳಿಗೆ ಫೇಮಸ್ಸು, ಅದೇ ನಮ್ಮ ಫೇವ್ರೇಟು. ಮತ್ತು ಇಡ್ಲಿ ಚಟ್ನಿ ಅಲ್ಟಿಮೇಟು, ಹೋಗ್ಬಿಟ್ಟು ಎಲ್ಲನೂ ಟೇಸ್ಟ್ ಮಾಡೋಣ. ಸೊ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಸುತ್ತಮುತ್ತ ಇರೋರಿಗೆ ಇನ್ಫಾರ್ಮೇಷನ್ ಗೊತ್ತಾಗಲಿ. ಯಾಕೆಂದರೆ ನಮ್ಗೆ ತುಂಬ ಇಷ್ಟ ಅಲ್ಲ, ಬನ್ನಿ. ಸೊ ಫಸ್ಟು ಡಿಶ್ಶು ಇಡ್ಲಿ ತೊಗೊಂಡಿದ್ವಿ. ಸೊ ಸಿಂಗಲ್ ತಟ್ಟೆ ಇಡ್ಲಿ, ಒಂದು ಉದ್ದಿನ ವಡೆ, 2 ಥರ ಚಟ್ನಿ ಕೊಡ್ತಾರೆ, ಗ್ರೀನ್ ಚಟ್ನಿ ಮತ್ತು ಕೆಂಪು ಚಟ್ನಿ. ಸೊ ಅದು ಖಾರ ಇರ್ತೀವಿ, ಸ್ವಲ್ಪ ಲೈಟಾಗಿ ಹುಳಿ ಅಂಶ, ಟ್ಯಾಂಗಿನೆಸ್, ಟೊಮೆಟೊ ಚಟ್ನಿ. ಸೊ ನಾರ್ಮಲಾಗಿ ನಾನು ಇಲ್ಲಿ ಯಾವಾಗಲೂ ಈ ಗ್ರೀನ್ ಚಟ್ನಿನೇ ಜಾಸ್ತಿ ಪ್ರಿಫರ್ ಮಾಡೋದು. ಸೊ ಸ್ವಲ್ಪ ಹುಳಿ ತಿನ್ನೋರು ಅದನ್ನು ಟೇಸ್ಟ್ ಮಾಡ್ಬೋದು. ಈಗ ಶುರು ಮಾಡೋಣ. ಇಡ್ಲಿ ಹಾಗೆ ಸಾಕಾತು, ಸಾಫ್ಟ್ ಆದ ಇಡ್ಲಿ, ಸುಡ್ತಾ ಇದೆ, ಕೈಯಲ್ಲಿ ಇಟ್ಕೊಳಕ್ಕಾಗ್ತಾರ. ಚಟ್ನಿಯಲ್ಲಿ ಮುಳುಗಿಸಿ ಆ ಚಟ್ನಿ ನಾಲ್ಗೆ ಕೆಚ್ಚಾಗ್ತಿದ್ದಾಗೆ ನಿದ್ದೆಲ್ಲ ಹೊಟ್ಟೋಗುತ್ತೆ. ಖಾರವಾದ ಅದ್ಭುತವಾದ ಚಟ್ನಿ, ಸೂಪರ್. ಇಡ್ಲಿ ಬಿಡಿ ಕಚ್ಚಲೇ ಇಲ್ಲ ಜಾಸ್ತಿ, ಹಂಗೆ ನುಂಗ್ಕೊಂಬಿಟ್ಟೆ, ಅಷ್ಟು ಸಾಫ್ಟಾಗಿರುತ್ತೆ. ಸೊ ನಿಮಗೆ ನುಂಗ್ಕೊಂಬಿಡ್ತೀರಾ ಇದನ್ನು ಕಚ್ಚೋದಕ್ಕಿಂತ ಜಾಸ್ತಿ, ಅಷ್ಟು ಮೃದು ಸಾಕಾತು. ಸೊ ಅದಕ್ಕೋಸ್ಕರನೇ ಇಲ್ಲಿ ಜಾಸ್ತಿ ಇದಕ್ಕೆ ಫ್ಯಾನ್ಸು, ನಮ್ಮನೆಯವರು ಫ್ಯಾನ್ಸು. ಚಟ್ನಿನೇ ಹೈಲೈಟು. ಇವಾಗಲೂ ಅಷ್ಟೇ, ಇಡ್ಲಿನಲ್ಲಿ ಟೇಸ್ಟ್ ಇರೋಲ್ಲ, ಗೊತ್ತಲ್ಲ ಎಲ್ಲರಿಗೂ ಅಷ್ಟೇ. ಇಡ್ಲಿ ಚೆನ್ನಾಗಿ, ಅಲ್ಲಿ ಹೋದರೆ ಇಡ್ಲಿ ಚೆನ್ನಾಗಿಲ್ಲ, ಇಲ್ಲಿ ಇಡ್ಲಿ ಚೆನ್ನಾಗಿದೆ ಅಂತಾರೆ ಹೊರತು. ಬಟ್ ಅಲ್ಲಿ ಮೇಯ್ನ್ ಆ್ಯಕ್ಟರ್ ಬಂದುಬಿಟ್ಟು ಚಟ್ನಿ. ಆವಾಗಲೂ ಚಟ್ನಿ ಸೂಪರಾಗಿರ್ಬೇಕು, ಅವಾಗ ಇಡ್ಲಿ ಇಷ್ಟ ಆಗುತ್ತೆ. ಇಡ್ಲಿಲಿ ಏನು ಅಂದರೆ ಆ ಸಾಫ್ಟ್ನೆಸ್ ಅಷ್ಟೇ, ಸಾಫ್ಟಾಗಿ ಮೃದುವಾಗಿ ಹೂವು ಥರ ಇರಬೇಕು, ತುಂಬ ಗಟ್ಟಿಗೆ ಕಲ್ ಥರ ಇರಬಾರ್ದು, ಚೂಗಮ್ ಥರ ಇರಬಾರ್ದು. ಇದು ಅಷ್ಟೇ, ಇದು ಅದರಲ್ಲಿ ಆ ಗುಣ ಚೆನ್ನಾಗಿದೆ, ಸಾಫ್ಟಾಗಿ ಹೂವು ಥರ. ಚಟ್ನಿ ಮಾತ್ರ ಅಲ್ಟಿಮೇಟ್, ಬಂಗಾರದಂಗಿದೆ, ಖಾರವಾಗಿ. ಆಮೇಲೆ ಆ ಸಾಸಿವೆ ಒಗ್ಗರಣೆ ಅಲ್ಟಿಮೇಟ್. ಗ್ರೀನ್ ಚಟ್ನಿ ದಿ ಮಸ್ಟ್ ಟ್ರೈ. ಕೆಂಪು ಚಟ್ನಿ, ಸೊ ಟೊಮೆಟೊ ಚಟ್ನಿ ತಿನ್ನೋರು, ಆ ಹುಳಿಯಾಗಿ ಇಷ್ಟಪಡೋರು ಟೊಮೆಟೊ ಚಟ್ನಿನ ಟ್ರೈ ಮಾಡ್ಬೋದು. ಅದು ಚೆನ್ನಾಗಿದೆ, ಜಾಸ್ತಿ ಹುಳಿ ಇರೋಲ್ಲ, ಲೈಟಾಗಿರುತ್ತೆ. ಅದು ಒಬ್ಬೊಬ್ಬರ ಪ್ರಿಫರೆನ್ಸ್, ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಆಗುತ್ತೆ. ನಮಗೆ ಯಾವಾಗಲೂ ಅಷ್ಟೇ ಗ್ರೀನ್ ಚಟ್ನಿನೇ ಇಷ್ಟ. ಇಲ್ಲಿ ಇವ್ರ ಹತ್ರನೂ ಅಷ್ಟೇ, ಎಲ್ಲೋದು ಅದೇ ತಿನ್ನೋದು. ಬಟ್ ಇಲ್ಲೂ ಗ್ರೀನ್ ಚಟ್ನಿ ಸ್ವಲ್ಪ ಜಾಸ್ತಿ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡು ಈ ಮುಳುಗೋಗಿರುತ್ತೆ ಸಿಂಗಲ್ ಇಡ್ಲಿ, ಹಂಗೆ ತಿನ್ನಬೇಕು. ಈಗ ವಡೆ ಗೋಲ್ಡನ್ ಕಲರ್, ಕ್ರಿಸ್ಪಿ ವಡೆ, ಕ್ರಂಚಿ, ಕರೋಮ್ ಅಂತ ಇದೆ. ಪ್ರತಿ ಬೈಟು ಕರೋಮ್ ಒಳಗಡೆ ಫುಲ್ ಸಾಫ್ಟ್ ಕರೆಕ್ಟಾಗಿ ಬಂದಿದೆ. ಆ ಲೇಯರ್, ಔಟರ್ ಲೇಯರ್ ಇದು ಕಾಣಿಸ್ತಾ ಇದೆಯಾ ಕ್ಲೋಸಪ್ಪಲ್ಲಿ, ಅಷ್ಟು ಮಾತ್ರ ಸಾಕಾತು ಗರಿಯಾಗೆ. ಮಧ್ಯ ಆ ಮೆಣಸು, ಚಿಕ್ಕ ಮೆಣಸು ಕಾಳು ಸಿಗುತ್ತೆ,
ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಪೀಸ್ ಸಿಗುತ್ತೆ, ಖಾರ ಬರುತ್ತೆ ಅವಾಗ. ಪರ್ಫೆಕ್ಟ್ ಆದ ಉದ್ದಿನವಡೆ ಜಾಸ್ತಿ ಇದು ಕಾಂಬಿನೇಷನ್ ಬೆಸ್ಟ್ ಇರುತ್ತೆ. ಇವತ್ತು ಇದು ಮಸಾಲೆ ವಡೆನೂ ಸಿಗುತ್ತೆ, ಸೊ ಮಸಾಲೆ ವಡೆನೂ ಟ್ರೈ ಮಾಡ್ಬೋದು. ನೆಕ್ಸ್ಟು ದೋಸೆ ಕೊಡೋಣ. ಸೊ ನೆಕ್ಸ್ಟ್ ಬಂದು ಮಸಾಲೆ ದೋಸೆ. ಇದು ಉದ್ದಿನವಡೆ ಥರ ಗರಿ ಗರಿ ಕರು ಒಳಗಡೆ ಕೆಂಪು ಚಟ್ನಿಯನ್ನು ಬಳದಿರ್ತಾರೆ. ಒಳಗಡೆ ಇರುವ ಆಲೂಗಡ್ಡೆ ಪಲ್ಯವನ್ನು ಎತ್ತಿಕೊಂಡು ಎಷ್ಟು ಕ್ರಿಸ್ಪಿ ಇದೆ ಅಂದರೆ ಎಲ್ಲ ಪುಡಿ ಆಗ್ತಾಯಿದೆ ಸೈಡ್ಸ್ ಎಲ್ಲ. ಆ ಕೆಂಪು ಚಟ್ನಿದು ಲೈಟಾಗೆ ಆ ಹುಳಿ ಅಂಶ ಜಾಸ್ತಿ ಗ್ರೀನ್ ಚಟ್ನಿ ಎತ್ಕೊಂಡು ತಿಂದಾಗ ಆ ಹುಳಿ ಅಂಶ ಬರುತ್ತೆ. ಆಮೇಲೆ ಈ ಚಟ್ನಿಯ ಆ ಖಾರ ಅಂಶ, ಅದ್ಭುತವಾದ ಫೀಲಿಂಗು, ಫುಲ್ಲು ನೀಟಾಗಿ ರೋಸ್ಟ್ ಆಗಿರೋ ಕ್ರಿಸ್ಪಿಯಾದ ದೋಸೆ. ತಿನ್ಬೇಕಾದ್ರೆ ಬಾಯಿಗೂ ಖುಷಿ, ಆ ಕ್ರಂಚಿನೆಸ್ನ ಕೇಳ್ತಾ ಇರೋ ಕಿವಿಗೂ ಖುಷಿ, ಆನಂದ. ಸೊ ದೋಸೆ, ಮಸಾಲೆ ದೋಸೆ ಸಿಗುತ್ತೆ, ಪ್ಲೈನ್ ದೋಸೆ ಸಿಗುತ್ತೆ, ಈ ಮಸಾಲೆ ದೋಸೆ ಸಿಗುತ್ತೆ. ನಾವು ಇಲ್ಲಿ ನಾರ್ಮಲಾಗಿ ನಾನು ಯಾವಾಗಲೂ ಬಂದು ಇಡ್ಲಿ ರೈಸ್ ಬಾತಿಗೆ ಫೇಮಸ್ಸು. ಅದಂತೂ ಕಣ್ಣು ಮುಚ್ಕೊಂಡು ಟ್ರೈ ಮಾಡಿ ಅಂತ ಹೇಳ್ತೀನಿ. ದೋಸೆ ಪ್ರಿಯರು, ದೋಸೆ ಹುಡುಕ್ತಿರೋರು ಸುತ್ತಮುತ್ತ ಏರಿಯಲ್ಲಿದ್ದರೆ ಒಂದು ಅದ್ಭುತವಾದ ದೋಸೆ ತಿನ್ನಬೇಕಾದ್ರೆ ಅವರು ಕೂಡ ಬರ್ಬೋದು. ಕೇಳಿಸ್ತಾಯ್ತಾ? ಕಂಚಿನೆಸ್ ಕರುಮ್ ಕೇಳಿಸ್ತಾ ಇದ್ರೆ ಕಮೆಂಟ್ ಮಾಡಿ ಕೇಳಿಸ್ತಾಯಿತ್ತು ಅಂತ. ಸೊ ನೆಕ್ಸ್ಟು ಇವತ್ತು ಶನಿವಾರದ ಸ್ಪೆಷಲ್ಲು ಗೀ ರೈಸು ಕುರ್ಮಾನ ತೊಗೊಂಡಿದ್ದೀನಿ. ಹಾಫ್ ಪ್ಲೇಟ್ ತೊಗೊಂಡಿದ್ದೀನಿ, ಜಾಸ್ತಿ ಆಗೋಯ್ತು ಆಗಲೇ. ಸೊ ಅದಕ್ಕೋಸ್ಕರ ಆಮೇಲೆ ಹೇಳಿದ್ನಲ್ಲ ಮಸಾಲೆ ವಡೆ ಏನೋ ಇದೆ ಅಂತ, ಮಸಾಲೆ ವಡೆ ಹಾಕ್ಸ್ಕೊಂಡಿದ್ದೀನಿ. ಮಸಾಲೆ ವಡೆಯಲ್ಲಿ ಆ ಸಬ್ಬಕ್ಕಿ ಸೊಪ್ಪುಗಳು ಇಣಿಕಿ ನೋಡ್ತಾ ಇದೆ. ಈಗ ರೈಸನ್ನು ತಿನ್ನುವ ಸಮಯ. ಫಸ್ಟು ಬರೀ ಏನು ಮಿಕ್ಸ್ ಮಾಡಿದಿರ ಹಾಗೆ ರೈಸನ್ನು ತಿನ್ನುವ. ಗೀ ರೈಸು ಏನು ಕಾಂಬಿನೇಷನ್ ಇಲ್ಲದೇನೋ ತಿಂದರೆ ಇಷ್ಟ ಆಗುತ್ತೆ. ಇಲ್ಲಿ ಏನು ಬೇಡ ಸೈಡ್ಗೆ, ಅದರಲ್ಲಿ ಆ ಪರಿಮಳ ಸೂಪರ್ ಅದ್ಭುತ. ಆ ಸೋಪಿನ ಘಮ, ಆಮೇಲೆ ಏಲಕ್ಕಿ ಘಮ ಯಥೇಚ್ಛವಾಗಿ ಬರುತ್ತೆ. ಹಾಗೆ ತಿನ್ಬಿಡ್ಬೋದು, ಏನೂ ಬೇಕಾಗಿಲ್ಲ ಇದಕ್ಕೆ ಸೈಡ್ಸು. ಸೊ ನಾರ್ಮಲ್ ಟ್ರೆಡಿಷ್ನಲ್ ಆಗಿ ಗೀ ರೈಸ್ ಆದಮೇಲೆ ಕುರ್ಮಾ ಇರಲೇಬೇಕು, ಅದಕ್ಕೋಸ್ಕರ ಕುರ್ಮಾನು ಮಾಡಿರ್ತಾರೆ. ತುಂಬ ಜನ ಕೇಳ್ತಾರೆ, ಎಷ್ಟೇ ಚೆನ್ನಾಗಿರೋ ಬಿರಿಯಾನಿ ಕೊಡಿ, ಎಷ್ಟೇ ಚೆನ್ನಾಗಿರೋ ಪಲಾವ್ ಕೊಟ್ಟರು ಪಕ್ಕಕ್ಕೆ ಬೇಕೇ ಬೇಕು ಏನಾದರೂ ಮೊಸರು ಬಜ್ಜಿ ಆಗಲಿ, ಗ್ರೇವಿ ಆಗಲಿ, ಆ ಥರ. ಸೊ ಇದು ಸ್ವಲ್ಪ ಜನಕ್ಕೆ ಸೊ ಕುರ್ಮಾ ಇರುತ್ತೆ. ಟೇಸ್ಟ್ ಮಾಡೋಣ ಕುರ್ಮಾನಲ್ಲಿ. ಸೊ ಕುರ್ಮಾ ಜೊತೆಗೂ ಚೆನ್ನಾಗಿದೆ, ಬಟ್ಟು ನಿಮಗೆ ಆ ಗೀ ರೈಸ್ದು ಫ್ಲೇವರು ಹೊಟ್ಟೋಗ್ಬಿಡುತ್ತೆ. ಈ ಗ್ರೇವಿ ಡಾಮಿನೇಟ್ ಮಾಡಿಬಿಡುತ್ತೆ, ಅವಾಗ ಆ ಮಜಾ ಹೊಟ್ಟೋಗ್ಬಿಡುತ್ತೆ. ನಾನು ಹೇಳೋದು ಹಂಗೆ ತಿನ್ನಿ, ಇಲ್ಲ ಅಂದರೆ ಗೀ ರೈಸ್ಗೆ ಚಟ್ನಿ ಹಾಕ್ಕೊತೀನಿ. ಚಟ್ನಿ ಇದೆ, ಚಟ್ನಿ ಕಾಂಬಿನೇಷನ್ನು ಅದರಲ್ಲೂ ಸೂಪರಾಗಿರುತ್ತೆ. ಇವಾಗ ಪಂಚ್ ಕಿಕ್ಕು ಅದ್ಭುತ. ಬಂಗಾರದಾಗಿರೋ ಚಟ್ನಿಯಿಂದ ಎಲ್ಲ ಡಿಶಸ್ದು ಟೇಸ್ಟು ಜಾಸ್ತಿ ಆಗ್ತದೆ. ಯಾವಾಗಲೂ ಗೀ ರೈಸ್ಗೆ ಕುರ್ಮಾ ಕೊಡ್ತಾರೆ, ಬಟ್ ಇಲ್ಲಿ ಗೀ ರೈಸ್ಗೆ ಚಟ್ನಿ ಜೊತೆ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್. ಸೊ ಆಲ್ವೇಸ್ ಪ್ರಿಫರ್ ಚಟ್ನಿ. ಈಗ ಮಸಾಲೆ ವಡೆ ನೋಡಿ ಎಷ್ಟಿದೆ, ಸಬ್ಬಕ್ಕಿ ಸೊಪ್ಪು ಅದೇ ಹೈಲೈಟು. ಉದ್ದಿನವಡೆ ಕರುಮ್ ಇದು ಕರುಮ್ ಜೊತೆಗೆ ಕಟುಮ್ ಪ್ಲಸ್ ಫುಲ್ಲು ಘಮ ಬಾಯಲ್ಲೂ ಆ ಘಮ ಉಳ್ಕೊಳುತ್ತೆ. ಏನು ಹೇಳಿ, ಸಬ್ಬಕ್ಕಿ ಸೊಪ್ಪು ಅಲ್ಟಿಮೇಟ್. ಸೊ ಇಲ್ಲಿ ನೆಕ್ಸ್ಟು ನಾಳೆ ಭಾನುವಾರ ಬಂದುಬಿಟ್ಟು ಬ್ರೆಡ್ ಪಲಾವ್ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಇವ್ರ ಹತ್ರ ಈ ಪಲಾವ್ ಐಟಮ್ಸ್ ಯಾವುದೇ ತೊಗೊಳ್ಳಿ, ರೈಸ್ ಬಾತು ಇದು ಮಾಡ್ತಾರೆ, ಏನು ನಾರ್ಮಲ್ ವೆಜಿಟೇಬಲ್ ಪಲಾವು, ಆಮೇಲೆ ಪೀಸ್ ಪಲಾವ್, ಈ ಥರ ಡೈಲಿ ಒಂದೊಂದು ಮಾಡ್ತಾಯಿರ್ತಾರೆ. ಎಲ್ಲ ಚೆನ್ನಾಗಿರುತ್ತೆ. ಪಲಾವ್ ರೈಸ್ ಐಟಮ್ಸ್ ಮಾತ್ರ ಅಲ್ಟಿಮೇಟ್ ಇಲ್ಲಿ. ಸೊ ಯಾವ್ದು ಬೇಕಾದ್ರೂ ತಿನ್ಬೋದು. ನಾವು ಯಾವಾಗಲೂ ಭಾನುವಾರ ಜೊತೆ ಜಾಸ್ತಿ ಪಾಸ್ತಾ ತೊಗೊಳೋದು ಮನೆಗೆ ಬೆಳಗ್ಗೆ ಟಿಫನ್ಗೆ ಅಂತ. ಸೊ ನಾವು ಆಬ್ವಿಯಸ್ಲಿ ಯಾವಾಗಲೂ ಇದು ಬ್ರೆಡ್ ಪಲಾವೇ ತಿಂದು ಅಭ್ಯಾಸ. ಬಟ್ ಗೀ ರೈಸು ಸೂಪರಾಗಿತ್ತು.
ಒಂದು ದಿವಸ ನಾರ್ಮಲ್ ವೀಕ್ ಡೇಸಲ್ಲಿ ಒಂದು ಸಲ ಬಂದುಬಿಟ್ಟು ಒಂದು ರೈಸ್ ಬಾತ್ ಏನೋ ತಿನ್ಕೊಂಡು ಹೋಗಿದ್ವಿ ರಾತ್ರಿ. ಅವಾಗಲೂ ಸೂಪರ್ ಆಗಿತ್ತು. ನಾರ್ಮಲ್ ಟೊಮೆಟೊ ಬಾತ್ ಎಲ್ಲ ಬರುತ್ತಲ್ಲ ಅದು ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಎಕ್ಸ್ಪರ್ಟ್ಸ್. ಸೊ ಈಗ ಇದನ್ನು ಖಾಲಿ ಮಾಡಿಬಿಟ್ಟು ಡೆಸರ್ಟ್ ಜೊತೆ ಸಿಗುವ ಕೇಸರಿ ಬಾತ್ ಸಿಗುತ್ತೆ. ಕೇಸರಿ ಬಾತ್ ಸೊ ಫೈನಲ್ ಆಗಿ ಕೇಸರಿ ಬಾತ್ ಜೊತೆಗೆ ವೀಡಿಯೋ ಮುಗಿಸೋಣ ಅಂತ ಕೇಸರಿ ಬಾತ್ ತೊಗೊಂಡಿದ್ದೀನಿ. ಅದು ಕೂಡ ಬೆಲ್ಲದ ಕೇಸರಿ ಬಾತ್. ಸೊ ಬೆಲ್ಲ ಹಾಕಿ ಕೇಸರಿ ಬಾತ್ ಮಾಡ್ತಾರೆ. ಬರೀ ಶನಿವಾರ ಭಾನುವಾರ ಮಾತ್ರ ಇದು ಸ್ಪೆಷಲಾಗಿ 2 ದಿವಸ ಮಾತ್ರ ಮಾಡ್ತಾರೆ. ನಾರ್ಮಲ್ ದಿವಸ ನಾರ್ಮಲ್ ಸಕ್ಕರೆ ಕೇಸರಿ ಬಾತ್ ಸಿಗುತ್ತೆ. ಸೊ ನೀವೇನಾದರೂ ಸಕ್ಕರೆ ತಿನ್ನೋ ನನಗೆ ಬೆಲ್ಲದ ಕೇಸರಿ ಬಾತ್ ಬೇಕು ಅಂದರೆ ಶನಿವಾರ ಭಾನುವಾರ ಬಂದರೆ ಸಿಗುವುದು. ಟೇಸ್ಟ್ ಮಾಡುವ. ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಇವ್ರ ಹತ್ರ. ನಾನು ಇನ್ನೂ ಟ್ರೈ ಮಾಡಿಲ್ಲ. ಮಾಮೂಲಿ ಕೇಸರಿ ಬಾತು ಸಕ್ಕರೆದು ತಿಂದಿದ್ದೀನಿ. ಅದ್ಭುತ. ಸೂಪರಾಗಿದೆ. ಸ್ವೀಟ್ ಕಮ್ಮಿ ಇರುತ್ತೆ, ಸಿಹಿ ಕಮ್ಮಿ ಇರುತ್ತೆ. ಸೊ ಅದೇ ಬೆಲ್ಲ ಹಾಕಿರ್ತಾರಲ್ಲ, ಸೊ ಆಬ್ವಿಯಸ್ಲಿ ನಿಮಗೆ ಸಕ್ಕರೆ ಹಾಕಿದಾಗ ಬರೋ ಅಷ್ಟು ಸಿಹಿ ಅಂಶ ಬರೋದಿಲ್ಲ. ಲೈಟಾಗಿರುತ್ತೆ, ಬಟ್ ಪರ್ಫೆಕ್ಟ್ ಹಿಂಗಿರ್ಬೇಕು. ಏಲಕ್ಕಿ ಪುಡಿ ಎಲ್ಲನೂ ಹಾಕಿರ್ತಾರೆ. ನಾವು ಏನಾಗಿತ್ತು ಅಂದರೆ ನಾನು ಪ್ರಸಾದ ಮಾಡಿಸಿದ್ವಿ ಕುಮಾರಸ್ವಾಮಿ ಲೇಔಟಲ್ಲಿ. ಅಣ್ಣಮ್ಮ ಕೂರಿಸಿದಾಗ ನಮ್ಮ ಫ್ರೆಂಡು, ಸೊ ಲಾಸ್ಟ್ ದಿನ ಏನಿರುತ್ತೆ ಮೆರವಣಿಗೆ ಟೈಮು, ಆವಾಗ ಪ್ರಸಾದ ಇಲ್ಲಿಂದ ಮಾಡಿಸ್ಕೊಂಡು ಹೋಗಿದ್ವಿ. ಅದೇ ಕೇಸರಿ ಬಾತೆ ಪ್ರಸಾದ ಮಾಡಿಸಿದ್ದು. ನಾರ್ಮಲ್ ಸಕ್ಕರೆ ಕೇಸರಿ ಬಾತು ಒಂದು ರೀಸನಬಲ್ ಪ್ರೈಸ್ಗೆ ಸಕ್ಕದ ಮಾಡಿಕೊಟ್ಟಿದ್ರು. ಅಲ್ಲಿ ಎಲ್ಲರಿಗೂ ಇಷ್ಟ ಆಗಿತ್ತು, ಯಾರು ತಿಂದರು ಎಲ್ಲರಿಗೂ. ನಾವು ತಿಂದಿದ್ವಿಲ್ಲ, ಸೊ ಅದು ಸೂಪರಾಗಿತ್ತು. ಸೊ ಇದು ಕೂಡ ಸೂಪರಾಗಿದೆ. ಸೊ ಬೆಲ್ಲ ಪ್ರಿಯರು, ಬೆಲ್ಲದಲ್ಲಿ ಕೇಸರಿ ಬಾತ್ ಸಿಗುವುದು. ಹಾಂ. ಸೊ ಫೈನಲ್ ಆಗಿ ನೀವೇನೋ ಸುತ್ತಮುತ್ತ ಇದ್ದೀರಾ, ಈ ಕಡೆ ಚನ್ನಸಂದ್ರ, ಉತ್ತರಹಳ್ಳಿ, ಆರ್ ನಗರ ಇರ್ಬೋದು, ಈ ಕಡೆ ಹೋದರೆ ತುರಳ್ಳಿ ಇರ್ಬೋದು, ಎಲ್ಲನ ಇದ್ದೀರಾ ಅಂದರೆ ಒಂದು ಅದ್ಭುತವಾದ ಚಟ್ನಿ, ಸೂಪರ್ ಚಟ್ನಿ. ಆ ಚಟ್ನಿನೇ ಅದ್ಭುತ. ಅದ್ರ ಜೊತೆಗೆ ತಿನ್ನೋ ಎಲ್ಲ ಡಿಶಸ್ಸು ಅದ್ಭುತ. ಆಮೇಲೆ ಇಡ್ಲಿ, ಸಾಫ್ಟ್ ಆದ ಮಲ್ಲಿಗೆ ಥರ ಇರೋ ತಟ್ಟೆ ಇಡ್ಲಿ ತಿನ್ನಬೇಕು ಅಂದರೆ ಮತ್ತೆ ವೆರೈಟೀಸ್ ಆಫ್ ರೈಸ್ ಬಾತು ಅದು ಈ ಜಾಗಕ್ಕೆ ಮಿಸ್ ಮಾಡಿದಿರ ಬರಬೇಕು. ಸೊ ನಾನು ರೆಕಮೆಂಡ್ ಮಾಡೋದು ಇಡ್ಲಿ, ಚಟ್ನಿ, ಆಮೇಲೆ ವಡೆಗಳು. 2 ವಡೆನೂ ಸೂಪರಾಗಿರುತ್ತೆ. ಮತ್ತು ರೈಸ್ ಬಾತ್ಗಳು, ಯಾವುದೇ ರೈಸ್ ಬಾತ್ ತೊಗೊಂಡ್ರೂ ಸೂಪರಾಗಿರುತ್ತೆ. ಸೊ ಸ್ಪೆಷಲ್ ತಿನ್ನಬೇಕು ಅಂದರೆ ಶನಿವಾರ ಭಾನುವಾರ ಬರಬೇಕು. ಸೊ ಎಲ್ಲದಕ್ಕೂ ಚಟ್ನಿ ಇಲ್ದಿರ ತಿನ್ನಲಿಕ್ಕೆ ಹೋಗ್ಬೇಡಿ. ಮೇಯ್ನಾಗಿ ಚಟ್ನಿ ಕಂಪಲ್ಸರಿ. ಸೊ ಜಾಗ ಡಿಸ್ಕ್ರಿಪ್ಷನ್ನ ಜಾಗ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದ್ಬಿಡ್ಬೋದು. ಸೊ ಕನ್ಫ್ಯೂಸ್ ಆಗೋಲ್ಲ. ಸೊ ಇನ್ನೂ ಇವಾಗ ಇನ್ನೂ ಶಿಫ್ಟ್ ಮಾಡ್ತಾಯಿದ್ದೀವಿ ಅಂತ ಇದ್ದಾರೆ ಇವರು. ಸೊ ಗೊತ್ತಿಲ್ಲ ಯಾವಾಗ ಶಿಫ್ಟ್ ಮಾಡ್ತಾರೆ ಅಂತ. ಇಲ್ಲೇ ಸುತ್ತಮುತ್ತ ಏರಿಯಾದಲ್ಲೇ ಶಿಫ್ಟ್ ಮಾಡ್ತಾರೆ ಅಂತ. ಇನ್ನು ಸ್ವಲ್ಪ ದೊಡ್ಡ ಜಾಗಕ್ಕೆ ಇವಾಗ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇಕ್ಕಟ್ಟಾಗ್ತಾಯಿದೆ. ಸೊ ಚಿಕ್ಕದಾಯಿತು, ಅದಕ್ಕೆ ಇನ್ನು ಸ್ವಲ್ಪ ಎಕ್ಸ್ಪೆಂಡ್ ಮಾಡ್ತಾಯಿದ್ರೆ ಖುಷಿ ಆಗುತ್ತೆ ಈ ಥರ ಎಕ್ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾಯಿದ್ರೆ. ಸೊ ನೀವು ಕೂಡ ಸುತ್ತಮುತ್ತ ಇದ್ದರೆ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಒಂದ್ಸಲ ಬಂದುಬಿಡಿ. ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಇಲ್ಲಿ ಯಾರೋ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರನ್ನ ಇದ್ದಾಗ ಅವರು ಶೇರ್ ಮಾಡಿ, ಅವ್ರು ಬಂದು ಟೇಸ್ಟ್ ಮಾಡ್ತಾರೆ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.